ಹಾಕ್ಲಿ, ಸನಾತನ ಧರ್ಮನ ಡೆಂಗು ಮಲೇರಿಯಾ ಅಂತಾನು ಕರ್ಕೊಳ್ಳಿ, ಆದ್ರೂ ನಯಾ ಪೈಸೆ ಅಷ್ಟು ಅಲ್ಲಾಡ್ಸಕ್ಕಾಗಲ್ಲ. ನೀವೆಲ್ಲ ಅನ್ಕೊಂಡಿರೋಂಗೆ ಸನಾತನ ಧರ್ಮ ಹುಡುಗೋಸಿ ಚಿಕ್ಕ ವಿಷಯ ಅಲ್ಲ. ಒಂದು ಜೀವನನ ಒಂದ್ ವ್ಯಕ್ತಿ ಹೇಗೆ ನಡೆಸ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಕೊಡೋ ಧರ್ಮ. ಇದು ಬರೀ ಹಿಂದೂಗಳಿಗೆ ಸೀಮಿತ ಅಲ್ಲ, ಈ ಭೂಮಿ ಮೇಲೆ ಬದುಕ್ತಿರುವಂತಹ ಪ್ರತಿಯೊಂದು ವ್ಯಕ್ತಿ ಕೂಡ ಫಾಲೋ ಮಾಡ್ಬೇಕಾಗಿರೋದು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ಕೊಟ್ಟಿರೋ ಧರ್ಮ ಇದು. ಒಬ್ರು ಒಂದ್ ಜೀವನನ ಸತ್ಯದ ಮಾರ್ಗದಲ್ಲಿ ಹೋಗಿ ಹೇಗೆ ಬದುಕಬೇಕು, ಯೋಗ ಯಾಕೆ ಇಂಪಾರ್ಟೆಂಟ್, ಮೆಡಿಟೇಷನ್ ಯಾಕೆ ಮಾಡ್ಬೇಕು, ಭಕ್ತಿ ಮಾರ್ಗ ಎಂತದ್ದು, ಪ್ರೀತಿ ಮಾರ್ಗ ಎಂತದ್ದು, ಮೋಕ್ಷದ ಮಾರ್ಗ ಯಾವುದು ಅಂತ ಹೇಳ್ಕೊಟ್ಟಿರೋ ಧರ್ಮ ಇದು. ಜೀವಾತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ನಿಮ್ಮೊಳಗೂ ದೇವ್ರಿದ್ದಾರೆ ಅಂತ ಹೇಳ್ಕೊಟ್ಟಿರೋ ಧರ್ಮ ಇದು. ಇನ್ನೊಬ್ರಿಗೆ ನೀವು ಸುಮ್ನೆ ಹೋಗಿ ನಮಸ್ತೆ ಅಂತ ಹೇಳಲ್ಲ, ಅವ್ರ ಒಳಗಡೆ ಇರುವಂತಹ ದೇವ್ರಿಗೆ ನಮಸ್ತೆ ಮಾಡೋದು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ಕೊಡ್ಲಿಲ್ಲ, ಬದುಕಿರೋವಾಗ್ಲೇ ಸ್ವರ್ಗದಲ್ಲಿ ಬದುಕಬೇಕು. ಹಂಗ ಬದುಕೋದಿಕ್ಕೆ ಏನೇನ್ ಮಾಡ್ಬೇಕು, ಯಾವ ರೀತಿ ಬದುಕ್ಬೇಕು, ಹುಟ್ಟು ಸಾವು ಇದ್ರ ನಡು ಒಂದು ವ್ಯಕ್ತಿ ಯಾವ ರೀತಿ ಬದುಕ್ಬೇಕು ಅಂತ ಹೇಳ್ಕೊಟ್ಟಿರುವಂತಹ ಧರ್ಮ ಇದು. ನೀನು ಬದುಕು, ಇನ್ನೊಬ್ರಿಗೂ ಬದುಕಕ್ ಬಿಡು. ಯಾರ್ ಹೇಗೆ ಇರ್ಲಿ, ನೀ ಸತ್ಯದ ಮಾರ್ಗದಲ್ಲಿ ಹೋಗು. ಯಾರ್ ಎಷ್ಟೇ ಕಷ್ಟ ಕೊಡ್ಲಿ ಅವ್ರನ್ನ ಕ್ಷಮಿಸು. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ಕೊಟ್ಟಿರೋ ಧರ್ಮ ಇದು. ಪ್ರತಿ ಒಂದು ವ್ಯಕ್ತಿಯಲ್ಲೂ ನಾನಿದ್ದೀನಿ. ಅವ್ನ್ ನಿನ್ನ ಶತ್ರುನೇ ಆಗಿರ್ಲಿ, ಅವನಿಗೆ ಕೈ ಮುಗಿ, ಯಾಕಂದ್ರೆ ಅವನಲ್ಲೂ ನಾನಿದ್ದೀನಿ. ಎಂತವ್ರ ಸಂಘ ಮಾಡ್ಬೇಕು, ಎಂತವ್ರ ಜೊತೆ ಸ್ನೇಹ ಬೆಳೆಸ್ಬೇಕು, ಎಂತವ್ರಿಗೆ ಹೆಲ್ಪ್ ಮಾಡ್ಬೇಕು, ದಾನ ಧರ್ಮ ಹೇಗೆ ಮಾಡ್ಬೇಕು, ಪ್ರತಿ ಒಂದು ಹೆಣ್ಮಕ್ಳಲ್ಲೂ ಶಕ್ತಿನ ಕಂಡಂತ ಧರ್ಮ ಇದು. ಯಾವುದೇ ಕೆಲಸ ಮಾಡು, ನ್ಯಾಯಯುಕ್ತವಾಗಿ ಮಾಡು. ಅಧರ್ಮದ ಲೈನಲ್ಲಿ ಹೋಗದೆ ಧರ್ಮಯುಕ್ತವಾಗಿ ಮಾಡು. ಈ ಭೂಮಿನೇ ನಾನು, ಈ ಭೂಮಿಯಲ್ಲಿ ಬದುಕ್ತಿರೋರು ಎಲ್ರೂ ನನ್ ಮಕ್ಕಳು. ವಸುದೈವ ಕುಟುಂಬಂ, ಈ ಭೂಮಿಯಲ್ಲಿ ಇರೋರೆಲ್ರು ಒಂದೇ ಕುಟುಂಬಕ್ಕೆ ಸೇರಿದವರು. ಓ ಐ ಬಿಲೀವ್ ಇನ್ ಹಾಲಿಸ್ಟಿಕ್ ಲಿವಿಂಗ್, ಓಕೆ ಅಂತ ಹೇಳ್ತಿರಲ್ಲ, ಈ ಹಾಲಿಸ್ಟಿಕ್ ಲಿವಿಂಗ್ ಇದನ್ನ ನಮ್ ಸನಾತನ ಧರ್ಮ ಆಲ್ರೆಡಿ ಪ್ರೀಚ್ ಮಾಡ್ತಾ ಇತ್ತು. ಸನಾತನ ಧರ್ಮನ ತೆಗಿಬೇಕು, ಖತಮ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ನಿಮ್ ಪ್ರಕಾರ ಬರೀ ಹಿಂದುತ್ವ, ದೇವ್ರದ್ದು ಮೂರ್ತಿಗಳು, ದೇವ್ರದ್ದು ಫೋಟೋಗಳು, ನಾವು ಫಾಲೋ ಮಾಡುವಂತ ರಿಚುವಲ್ಸ್, ಇದೆಲ್ಲ ನಿಮಗೆ ಸನಾತನ ಧರ್ಮ ಅಂತ ಅನ್ಕೊಂಡಿದೀರಾ. ಈ ಪ್ರಿನ್ಸಿಪಲ್ಸ್, ಇದು ಸನಾತನ ಧರ್ಮ ಹೇಳ್ಕೊಟ್ಟಿರೋದು. ಒಂದು ವ್ಯಕ್ತಿ ಹೇಗೆ ಬದುಕಬೇಕು ಅವನ್ ಜೀವನ ಅಂತ ಹೇಳ್ಕೊಟ್ಟಿರೋ ಧರ್ಮ ರೀ. ಇದನ್ನೆಲ್ಲ ತೆಗೆದ್ಬಿಟ್ರೆ ಮನುಷ್ಯರಾಗಿ ಹುಟ್ಟಿರೋದೇ ವ್ಯರ್ಥ. ಹೆಂಗೆ ತೆಗಿತೀರಾ ಫಸ್ಟ್ ಆಫ್ ಆಲ್? ಅಂಡ್ ನೀವೇನೋ ಮೂರ್ತಿ ಗಿರ್ತಿ ಎಲ್ಲ ತೆಗೆದ್ಬಿಡ್ಬೋದು, ಬಟ್ ನಾವು ಬೆಂಕಿನೂ ಪೂಜಿಸ್ತೀವಿ, ನೀರನ್ನು ಪೂಜಿಸ್ತೀವಿ, ಗಾಳಿನೂ ಪೂಜಿಸ್ತೀವಿ, ಮರ ಗಿಡ ಪ್ರಾಣಿಗಳನ್ನೂ ಪೂಜಿಸ್ತೀವಿ, ಆಕಾಶನ ಪೂಜಿಸ್ತೀವಿ, ನಮ್ ಭೂ ಮಾತೆನ ಪೂಜಿಸ್ತೀವಿ. ಇಡೀ ಭೂಮಿನೇ ಪೂಜಿಸೋವಾಗ ಏನನ್ನ ತಳಿಸ್ತೀರಾ? ಇಂಥವೆಲ್ಲ ಡೈಲಾಗ್ಗಳು ಬಿಡೋವಾಗ ಏನು